ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಹಾಗಿದ್ರೆ ನಿಮಗೋಸ್ಕರ ಇವತ್ತು ಕೂಡ ಬಿಳಿ ಕೂದಲು ಸಮಸ್ಯೆ ಇರೋರಿಗೆ ನ್ಯಾಚುರಲ್ ಆಗಿ ಯಾವ ರೀತಿ ಹೇರ್ ಪ್ಯಾಕ್ ಬಳಸ್ಕೋಬೋದಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಕೆಮಿಕಲ್ ಬಳಸ್ತಾ ಇದ್ದೀರಾ, ಹಾಗಿದ್ರೆ ಕೆಮಿಕಲ್ ಬಳಸೋದು ಬಿಟ್ಬಿಡಿ. ಈ ರೀತಿ ನ್ಯಾಚುರಲ್ ಆಗಿ ನೀವು ಕೂಡ ಹೇರ್ ಪ್ಯಾಕ್ ನೋಡಿ ಹೋಗಿ ನೀವು ಕೂಡ ಬಳಸ್ಕೊಳ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ಬಿಳಿ ಇರೋದು ಕಪ್ಪು ಆಗ್ತಾ ಬರುತ್ತೆ. ಏಜ್ಗಿಂತ ಮೊದಲೇ ನಮ್ಮ ಬಿಳಿ ಕೂದಲು ಸಮಸ್ಯೆ ಇರೋರಿಗೆ ಈ ರೀತಿ ನ್ಯಾಚುರಲ್ ಆಗಿ ಬಳಸ್ತಾ ಹೋಗಿ. ಚಿಕ್ಕ ಮಕ್ಕಳಿಗೂ ಕೂಡ ನಡೆಯುತ್ತೆ, ದೊಡ್ಡವರಿಗೂ ಕೂಡ ನಡೆಯುತ್ತೆ. ಎಲ್ಲರೂ ಕೂಡ ಈ ರೀತಿ ನ್ಯಾಚುರಲ್ ಆಗಿ ಕಪ್ ಮಾಡ್ಕೋಬೋದು ನೋಡಿ. ಹಾಗಿದ್ರೆ ನಿಮ್ಮ ಕೂಡ ಈ ರೀತಿ ಬಿಳಿ ಕೂದಲ ಸಮಸ್ಯೆ ಅವರಿಗೆ ಈ ರೀತಿ ವಿಡಿಯೋ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗಿದ್ರೆ ನೋಡಿ, ನ್ಯಾಚುರಲ್ ಆಗಿ ನಾನು ಕಪ್ಪು ಮಾಡಿಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಹೇರ್ ಪ್ಯಾಕ್ ನೀವು ಮಾಡಿಟ್ಕೊಂಡ್ರೆ ತಿಂಗಳಗಟ್ಟಲೆ ಕೂಡ ಏನೂ ಕೂಡ ಆಗೋದಿಲ್ಲ. ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಹಾಗಿದ್ರೆ ಯಾವುದರಿಂದ ಮಾಡ್ತಾ ಇದ್ದೀನಿ, ಯಾವ ರೀತಿ ಅಂತ ನೋಡೋಣ ಬನ್ನಿ. ಇಲ್ಲಿ ಮಾಡೋದಕ್ಕೆ ಫಸ್ಟಿಗೆ ನೋಡಿ, ಸ್ಟವ್ ಮೇಲೆ ಕಬ್ಬಿಣದ ಬಾಣಲೆ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ನಾನು ಇವಾಗ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಕ್ಷಯ ಬೀಜ ನೋಡಿ. ಈ ರೀತಿ ಸ್ವಲ್ಪ ಉತ್ತರ ಕರ್ನಾಟಕ ಕಡೆ ಅಕ್ಷಿ ಹಿಂಡಿ ಕುಟ್ತೀವಲ್ಲ, ಅದೇ ಅಕ್ಷಯ ಬೀಜ ನೋಡಿ. ಅದು ನೋಡಿ ಒಂದು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಕಡಿಮೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋರಿದ್ರೆ ಮಾಡಿಟ್ಕೋಬೋದು. ಈ ರೀತಿ ಇದೇ ಎಷ್ಟು ಕ್ವಾಂಟಿಟಿಯಲ್ಲಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಇವಾಗ ನೋಡಿ, ಅಕ್ಷಯ ಬೀಜ ಚೆನ್ನಾಗಿ ಹಾಕಿ ಸ್ಟವ್ ಮೇಲೆ ಹುರಿತಾ ಬರಬೇಕು. ಇದು ಯಾವಾಗ ಚೆನ್ನಾಗಿ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಈ ರೀತಿ ತಟ್ಟೆ ಮುಚ್ಚಿಡಬೇಕು. ಯಾಕಂದರೆ ಎಲ್ಲ ಕೂಡ ಜಾಸ್ತಿ ಚಟಪಟ ಅಂದು ಎಲ್ಲನೂ ಕೂಡ ಕೆಳಗಡೆ ಚಿಡಿಯುತ್ತೆ. ಪಾಪ್ಕಾರ್ನ್ ಯಾವ ರೀತಿ ಚಟಪಟ ಅಂದು ಎಲ್ಲ ಕೆಳಗಡೆ ಚಿಡಿಯುತ್ತಲ್ವ, ಅದೇ ರೀತಿ ನೋಡಿ ಇದು ಕೂಡ. ಇದು ಎಲ್ಲಿವರೆಗೂ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ತಟ್ಟೆ ಮಾತ್ರ ತೆಗೆಯೋದಕ್ಕೆ ಹೋಗಬೇಡಿ. ಸೌಂಡ್ ಪೂರ್ತಿ ಕಡಿಮೆ ಆಗ್ತಾ ಬಂದಾಗ ನೀವು ತಟ್ಟೆ ತೆಗಿಬೇಕಾಗುತ್ತೆ. ಇವಾಗ ನೋಡಿ ಸೌಂಡ್ ಕಡಿಮೆ ಆಗ್ತಾ ಬಂತು. ಮತ್ತು ಇನ್ನೂ ಕೂಡ ಸ್ವಲ್ಪ ಕೈ ಆಡಿಸ್ಕೊಂಡು ಈ ರೀತಿ ಮತ್ತೆ ಕೈ ಆಡಿಸ್ತಾ ಬರುವಾಗ ಎಲ್ಲ ಕೂಡ ಚಟಪಟ ಅನ್ನೋದೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ರೀತಿ ಅಕ್ಷಯ ಬೀಜ ಎಲ್ಲಿವರೆಗೂ ಕಪ್ಪಗಾಗುತ್ತೆ ಅಲ್ಲಿವರೆಗೂ ಹುರಿತಾ ಬನ್ನಿ. ಇವಾಗ ಕಾಣಿಸ್ತಾ ಇರ್ಬೋದು ಅಕ್ಷಯ ಬೀಜ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದಂತ. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತಲೆಗೂ ಕೂಡ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದಾದ್ರೂ ತೊಗೋಬೋದು. ಇವಾಗ ನಾವು ಇದು ಹುರಿತಾ ಬರ್ತಾ ಇರಬೇಕು. ಇದರಲ್ಲಿ ಹೊಗೆ ಮಾತ್ರ ಜಾಸ್ತಿನೇ ಬರ್ತಾ ಇರೋದು, ಯಾಕಂದರೆ ನಾವು ಚೆನ್ನಾಗಿ ಟೀ ಪುಡಿ ಹಾಕಿರ್ತೀವಲ್ವ, ಅದು ಸ್ವಲ್ಪ ಹೊಗೆ ಬರುತ್ತೆ. ಪರವಾಗಿಲ್ಲ, ಸಣ್ಣ ಉರಿ ಇಟ್ಕೊಂಡು ನೀವು 1-2 ಸೆಕೆಂಡ್ ಹಾಗೆ ಹುರಿತಾ ಬನ್ನಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ತೊಗೊಳ್ತೀನಿ. ಇವಾಗ ಆಫ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಒಂದು 5 ನಿಮಿಷದವರೆಗೂ ಬಿಡ್ತೀನಿ. ಅದರಲ್ಲಿ ನಾನು 5 ನಿಮಿಷದ ಆದಮೇಲೆ ಈ ರೀತಿ ಬೌಲಲ್ಲಿ ತೆಕ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟೆಲ್ಲ ಕಪ್ಪುಗಾಗಿರುವಂಥದ್ದು ನೋಡಿ. ಅಕ್ಷಯ ಬೀಜ ತುಂಬಾ ಕಪ್ಪುಗಾಗತ್ತೆ ಮತ್ತು ಶೈನಿ ಆಗಿರುತ್ತೆ. ಇದರಲ್ಲಿ ತುಂಬಾ ಒಳ್ಳೆಯಂಥದ್ದು. ಯಾಕಂದರೆ ನಮ್ಮ ಕೂದಲು ಜಿಗಿಯಾಗಿ ಎಷ್ಟು ನೋಡಿ, ಇದನ್ನು ಹಾಗೆ ನೀರಲ್ಲಿ ನೆನೆ ಹಾಕ್ಕೊಂಡು ರುಬ್ಕೊಂಡು ಹಚ್ಕೊಂಡ್ರೂ ಕೂಡ ನಮ್ಮ ಕೂದಲಿಗೆ ಈ ರೀತಿ ನೀರಲ್ಲಿ ನೆನೆ ಹಾಕಿ ಹಚ್ಕೊಳ್ತೀವಲ್ಲ, ಶಾಂಪು ಕೂಡ ಅವಶ್ಯಕತೆ ಬೀಳೋದಿಲ್ಲ ವೀಕ್ಷಕರೇ, ಅಷ್ಟು ಜಿಗಿಯಾಗಿರುತ್ತೆ ಇದು. ಹಾಗಾದರೆ ನೀವು ಕೂಡ ಆ ವಿಡಿಯೋ ಬೇಕಂದರೆ ಖಂಡಿತವಾಗಿ ಹೇಳಿ, ಆ ಶಾಂಪು ವಿಡಿಯೋ ಕೂಡ ಖಂಡಿತವಾಗಿ ತೊಗೊಂಡು ಬರ್ತೀನಿ. ಇವಾಗ ನೋಡಿ, ಇದು 15 ನಿಮಿಷದವರೆಗೂ ಕೂಡ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡುವಾಗ ಒಂದು ಕೇರ್ ಮಾಡಬೇಕು, ಏನಪ್ಪ ಅಂದರೆ ಪುಡಿ ಮಾಡ್ತೀವಲ್ಲ, ಮಿಕ್ಸಿ ಜಾರ ಮುಚ್ಚಳ ಮಾತ್ರ ಹಾಗೆ ಮುಚ್ಚಬೇಡಿ. ಒಂದು ಪೇಪರ್ ಫಸ್ಟಿಗೆ ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ಮುಚ್ಕೊಂಡು ಆಮೇಲೆ ನಾವು ಮುಚ್ಚಳ ಮುಚ್ಚಿದ್ವಿ ಅಂದರೆ ನಮ್ಮ ಹೇರ್ ಕಲರ್ ಪ್ಯಾಕ್ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿ ಖಂಡಿತವಾಗಿ ಟಿಪ್ಸ್ ನೀವು ಕೂಡ ಟ್ರೈ ಮಾಡಲೇಬೇಕು. ಈ ರೀತಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಸ್ವಲ್ಪ ಕೂಡ ಪೌಡರ್ ವೇಸ್ಟ್ ಕೂಡ ಆಗೋದಿಲ್ಲ. ಇವಾಗ ಕಾಣಿಸ್ತಾ ಇರ್ಬೋದು ಎಷ್ಟೆಲ್ಲ ಚೆನ್ನಾಗಿ ಕಪ್ಪಗಾಗಿರೋದಂತ. ಈ ರೀತಿ ನ್ಯಾಚುರಲ್ ಆಗಿ ನೀವು ಕೂಡ ಹೇರ್ ಪ್ಯಾಕ್ ಬಳಸ್ತಾ ಬನ್ನಿ. ನಿಮ್ಮ ಕೂಡ ಕೂದಲು ನ್ಯಾಚುರಲ್ ಆಗಿ ಕಪ್ಪಗಾಗ್ತಾ ಬರುತ್ತೆ. ಏಜ್ಗಿಂತ ಮೊದಲೇ ಆಗಲಿ ಮತ್ತು ಸಣ್ಣವರಿಗೂ ಕೂಡ ಆಗಲಿ, ಎಲ್ರಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಬಳಸ್ಕೋಬೋದು. ಇವಾಗ ನೀವು ನೋಡಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ನೀವು ಎಷ್ಟು ಕಡಿಮೆ ನೋಡ್ತಾ ಇರ್ಬೋದು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕಂತೀರೋ ಅಷ್ಟು ತೊಗೋಬೋದು. ನಾನು ಇವಾಗ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ನಿಮಗೆ ತೋರಿಸ್ತಾ ಇರುವಂಥದ್ದು. ಇವಾಗ 1 ಸ್ಪೂನಷ್ಟು ನೋಡ್ತಾ ಇರ್ಬೋದು ಈ ರೀತಿ ಹೇರ್ ಪ್ಯಾಕ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇದಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಏನಂದರೆ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಣ್ಣೆ ಕೂಡ ನಮ್ಮ ತಲೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಕೂದಲು ಉದುರುವಂಥ ಸಮಸ್ಯೆ ಆಗಲಿ ಮತ್ತು ನಮ್ಮ ತಲೆ ಹೊಟ್ಟಿನ ಸಮಸ್ಯೆ, ನಮ್ಮ ಕೂದಲು ತುಂಬಾ ಜಾಸ್ತಿ ಗಟ್ಟಿ ಇಲ್ಲ, ಸ್ವಲ್ಪ ಜಾಸ್ತಿ ನಾಜೂಕು ಇರೋದಂದರೆ ಈ ರೀತಿ ಬಳಸ್ತಾ ಬಂದರೆ ನಮ್ಮ ಕೂದಲು ಕೂಡ ಗಟ್ಟಿಯಾಗಿರುತ್ತೆ, ಸ್ಟ್ರಾಂಗ್ ಆಗುತ್ತೆ ಬುಡ ಕೂಡ. ಇವಾಗ ನೋಡಿ, ನಾನು ಸಾಸಿವೆ ಎಣ್ಣೆ ಹಾಕಿ ಕಲಸಿದ ಮೇಲೆ ಎಷ್ಟು ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ರೆಡಿ ಆಯ್ತು ಅಂದ ಕಾಣಿಸ್ತಾ ಇರ್ಬೋದು.
ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ನ್ಯಾಚುರಲಾಗಿ ಹೇರ್ ಪ್ಯಾಕ್ ಬಳಸ್ಕೊಂಡು ನೋಡಿ. ಈ ರೀತಿ ಅಕ್ಷಯ ಬೀಜದಿಂದ ಕೂಡ ಎಷ್ಟು ಈಸಿಯಾಗಿ ಹೇರ್ ಪ್ಯಾಕ್ ಬಳಸ್ಕೋಬೋದು ಅಂತ ತೋರಿಸ್ತಾ ಇರೋದು. ಈ ರೀತಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಬೆಳಗ್ಗೆ ಹೊತ್ತಿಗೆ ಹಚ್ಕೊಂಡು ಒಂದು 15ರಿಂದ 20 ನಿಮಿಷದವರೆಗೂ ಬಿಡಬೇಕು. ಆಮೇಲೆ ನೀವು ಚೆನ್ನಾಗಿ ಬಾಚಣಿಗೆಯಿಂದ ಬಾಚ್ಕೊಂಡು ಬಿಟ್ಟರೆ ಸಾಕು. ಎಲ್ಲ ಕೂಡ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಈ ರೀತಿ ಬಾಚಣಿಗೆಯಿಂದ ಎಲ್ಲ ಕೂಡ ಹೇರ್ ಪ್ಯಾಕ್ ಉದುರಿ ಬರುತ್ತೆ. ಆಮೇಲೆ ನಮಗೆ ಕೂದಲು ಕೂಡ ಹಾಗೆ ಕಪ್ಪಾಗಿರುತ್ತೆ. ಈ ರೀತಿ ನಾವೇನು ತಲೆ ವಾಶ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಆ ರೀತಿ ಕೂಡ ಇಟ್ಕೊಂಡು ಎಲ್ಲಿಗಾದರೂ ಕೂಡ ಹೋಗ್ಬೋದು. ಈ ರೀತಿ ನ್ಯಾಚುರಲಾಗಿ ನೀವು ಬಳಸ್ತಾ ಬನ್ನಿ, ನಿಮ್ಮ ಕೂದಲು ಕೂಡ ಕಪ್ಪಗಾಗ್ತಾ ಬರುತ್ತೆ. ಉಳಿದಿರೋಂಥ ಪೌಡ್ರ್ ಏನು ಮಾಡ್ತೀನಿ ಅಂದರೆ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇವಾಗ ಕಾಣಿಸ್ತಾ ಇರ್ಬೋದು, ಈ ರೀತಿ ಡಬ್ಬಿಯಲ್ಲಿ ಕೂಡ ಹಾಕಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕು ಆವಾಗ ಈ ರೀತಿ ಹಚ್ತಾ ಬರ್ತೀನಿ. ಏನು ತಲೆ ವಾಶ್ ಮಾಡುವಂಥ ಅವಶ್ಯಕತೆ ಏನು ಬೀಳೋದಿಲ್ಲ. ನೀವು ಈ ರೀತಿ ನ್ಯಾಚುರಲಾಗಿ ಬಳಸ್ತಾ ಬನ್ನಿ, ನಿಮ್ಮ ಕೂದಲು ಕೂಡ ಹಾಗೆ ಕಪ್ಪಾಗಿ ಇರುತ್ತೆ. ಇವಾಗ ನೋಡಿದ್ರಲ್ಲ, ನಾನು ಎಷ್ಟು ಈಸಿಯಾಗಿ ನ್ಯಾಚುರಲಾಗಿ ಅಕ್ಷಯ ಬೀಜದಿಂದ ಕೂಡ ನಾವು ಹೇರ್ ಪ್ಯಾಕ್ ಬಳಸ್ಕೋಬೋದಂತ ತೋರಿಸಿದ್ದೀನಿ. ಹಾಗಿದ್ರೆ ಕೆಮಿಕಲ್ ಬಿಟ್ಬಿಡಿ, ನ್ಯಾಚುರಲಾಗಿ ಹೇರ್ ಪ್ಯಾಕ್ ಹಚ್ತಾ ಬನ್ನಿ, ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ. ನಾನು ತಲೆಗೂ ಕೂಡ ಹಚ್ತಾ ಇದ್ದೀನಿ ನೋಡಿ. ನಾವು ಇಲ್ಲಿ ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗಬೇಕು, ನಮ್ಮ ತಲೆ ಕೂದಲು ಬಿಳಿಯಾಗಿದೆ, ಏನಪ್ಪ ಮಾಡೋದಂತ ಯೋಚನೆ ಮಾಡೋರಿಗೆ ಈ ರೀತಿ ಈಸಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು. ನೀವು ನ್ಯಾಚುರಲಾಗಿ ಹೇರ್ ಪ್ಯಾಕ್ ಹಚ್ಕೊಂಡು ಕೂಡ ಫಂಕ್ಷನ್ಗೆ ಹೋಗ್ಬೋದು. ನಿಮಗೆ ಕಾಣಿಸ್ತಿರ್ಬೋದು, ನನಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ಹಚ್ತಾ ಬರ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು 1 ಅವರ್ ಅಷ್ಟು, ಹಾಫ್ ಆನ್ ಅವರ್ ಅಷ್ಟು ಬಿಟ್ಕೊಂಡು ಮತ್ತೆ ನೀವು ತಲೆ ವಾಶ್ ಮಾಡಬಾರ್ದು. ಹಾಗೆ ನೀವು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಸಾಕಾಗುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಎಲ್ಲ ಕೂಡ ಎಷ್ಟು ನ್ಯಾಚುರಲಾಗಿ ಹೇರ್ ಪ್ಯಾಕ್ ತೋರಿಸಿದ್ದೀನಿ ಅಂತ. ನಿಮಗೂ ಕೂಡ ಇವತ್ತಿನ ನ್ಯಾಚುರಲಾಗಿ ಹೇರ್ ಪ್ಯಾಕ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.